ಹಲೋ ನಮಸ್ಕಾರ. ರಾಜ್ಯದಲ್ಲಿ ಮತ್ತೆ ದೇಶದಲ್ಲಿ ಎರಡು ಪ್ರಮುಖ ವಿಚಾರಗಳು ಚರ್ಚೆಯಲ್ಲಿವೆ. ಅದ್ಯಾವ್ದಪ್ಪ ಅಂತ ಅಂದ್ರೆ, ಒಂದು ನೀಟ್ ಪೇಪರ್ ಲೀಕ್ ಆಗಿರ್ತಕ್ಕಂಥದ್ದು, ಇನ್ನೊಂದು ರಾಜ್ಯ ಸರ್ಕಾರ ಹಿಜಾಬ್ ಮತ್ತೆ ಏನು ಜನಿವಾರ ಮತ್ತು ಇನ್ನಿತರೆ ಧಾರ್ಮಿಕ ಗುರುತುಗಳನ್ನ ಧರಿಸ್ಬೋದು ಅಂತ ಹೇಳಿ ಒಂದು ಪರ್ಮಿಷನ್ ಅನ್ನು ಕೊಟ್ಟಿರ್ತಕ್ಕಂಥದ್ದು. ಸೊ ಈ ಒಂದು ಧಾರ್ಮಿಕ ಸಂಘರ್ಷಗಳಿಗೂ, ಮುಚ್ತಾ ಇರ್ತಕ್ಕಂಥ ಸರ್ಕಾರಿ ಶಾಲಾ ಕಾಲೇಜುಗಳಿಗೂ ಮತ್ತೆ ನೀಟ್ ಪೇಪರ್ ಲೀಕ್ ಆಗಿರ್ತಕ್ಕಂಥದ್ದಕ್ಕೂ ಏನಾದ್ರೂ ಲಿಂಕ್ ಇದೆಯಾ ಅನ್ನೋದನ್ನ ಒಂದು ವಿಮರ್ಶೆಯನ್ನ ಮಾಡೋಣ. ಈ ಹಿಂದೆ ಬಿಜೆಪಿ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ಹಿಜಾಬ್ ಬ್ಯಾನ್ ಮಾಡ್ಬೇಕು ಅಂತ ಹೊರಟಾಗ ಅದೇ ವಿವಾದ ಸುಮಾರು ತಿಂಗಳ ಕಾಲ ನಡೆಯುತ್ತೆ. ಮತ್ತೆ ಈಗ ಬಂದಿರತಕ್ಕಂಥ ಕಾಂಗ್ರೆಸ್ ಸರ್ಕಾರ ಎಲ್ಲಾ ಧಾರ್ಮಿಕ ಗುರುತುಗಳನ್ನು, ಚಿಹ್ನೆಗಳನ್ನ ನೀವು ಧರಿಸ್ಬೋದು ಅಂತ ಹೇಳ್ಬಿಟ್ಟು ಪರ್ಮಿಷನ್ ಅನ್ನ ಕೊಟ್ಟಿದೆ. ಅಂಡ್ ಕೇಂದ್ರ ಸರ್ಕಾರದಲ್ಲಿ ಏನಾಗಿದೆ, ಇವತ್ತು ನೀಟ್ ಪೇಪರ್ ಲೀಕ್ ಆಗಿರ್ತಕ್ಕಂಥದ್ದು. ಇಂತಹ ಎಲ್ಲ ಸಂಘರ್ಷಗಳನ್ನ ಸರ್ಕಾರ ತಡಿಲಿಕ್ಕೆ ಏನ್ ಕ್ರಮವನ್ನ ಕೈಗೊಳ್ತಾ ಇದೆ? ಇವರು ಇವತ್ತು ವಿದ್ಯಾರ್ಥಿಗಳ ಭವಿಷ್ಯವನ್ನ ನೋಡ್ತಾ ಇದ್ದಾರ? ಮತ್ತೆ ನಿರುದ್ಯೋಗ ಸಮಸ್ಯೆಗಳನ್ನ ಪರಿಹರಿಸೋದಕ್ಕೆ ಏನಾದ್ರು ಮಾಡ್ತಾರ? ಅಥವಾ ಆಗ್ತಿರ್ತಕ್ಕಂಥ ಪೇಪರ್ ಲೀಕ್ ಆಗಿರ್ಬೋದು, ಮತ್ತೆ ಮುಚ್ತಾ ಇರ್ತಕ್ಕಂಥ ಸರ್ಕಾರಿ ಶಾಲೆಗಳ ಬಗ್ಗೆ ಏನಾದ್ರೂ ಕ್ರಮ ತಗೋತಾರ? ಯಾವುದು ಕೂಡ ಇವರಿಂದ ಸಾಧ್ಯ ಇಲ್ಲ. ಮತ್ತೆ ಇಂತಹ ಧಾರ್ಮಿಕ ಸಂಘರ್ಷಗಳ ವಿಚಾರ ಅಥವಾ ನೀಟ್ ಪೇಪರ್ ಲೀಕ್ ನಂತ ವಿಚಾರ ಇಂಥವು ಸಮಾಜದಲ್ಲಿ ಬಂದಾಗ ಜನತೆ ಏನ್ ಮಾಡುತ್ತೆ, ಅದನ್ನ ಬರೀ ಒಂದು ಡಿಸ್ಕಷನ್ ನ ವಸ್ತುವಾಗಿ ತಗೊಳುತ್ತೆ ಹೊರತು ಅದನ್ನ ಹೋರಾಟ ಮಾಡಿ ಅದರ ವಿರುದ್ಧವಾಗಿ ನಿಂತು ನ್ಯಾಯವನ್ನು ಪಡ್ಕೋಬೇಕು ಅನ್ನುವ ಒಂದು ಮನಸ್ಥಿತಿ ಇಂದೂ ಕೂಡ ಜನಕ್ಕೆ ಮತ್ತೆ ಸಮಾಜಕ್ಕೆ ಇಲ್ಲದೆ ಇರತಕ್ಕಂಥದ್ದನ್ನ ನಾವು ನೋಡ್ಬೇಕಾಗತ್ತೆ. ಈ ಹಿಂದೆ ಹಿಜಾಬ್ ವಿವಾದ ನಡೆದಂತಹ ಸಂದರ್ಭದಲ್ಲಿ ಏನು ಅಲ್ಲಾಹು ಅಕ್ಬರ್ ಅಂತ ಕೂಗಿದಂತಹ ವಿದ್ಯಾರ್ಥಿನಿಗೂ ಮತ್ತೆ ಜೈ ಶ್ರೀರಾಮ್ ಅಂತ ಕೂಗಿದ ವಿದ್ಯಾರ್ಥಿಗಳಿಗೂ ಅವರ ರಾಜಕೀಯ ಜ್ಞಾನ ಏನಿರ್ಬೋದು, ಅಥವಾ ಧಾರ್ಮಿಕ ಜ್ಞಾನ ಏನಿರ್ಬೋದು, ಸಾಮಾಜಿಕ ಜ್ಞಾನ ಏನಿರ್ಬೋದು, ಅವ್ರಿಗೆ ಯಾವುದೇ ಈ ರೀತಿಯ ಒಂದು ಸಂಘರ್ಷಗಳನ್ನ ಮಾಡ್ಬೇಕು ಅಂತಕ್ಕಂಥ ಒಂದು ಜ್ಞಾನ ಇರೋದೇ ಇಲ್ಲ. ಆದ್ರೆ ಅವರು ಏನು ಈ ಸಮಾಜದಿಂದ ತಗೋತಾರೆ, ಮತ್ತೆ ಅವರು ಮನೆಯಲ್ಲಿ ಏನನ್ನ ನೋಡ್ತಾರೆ, ಅದರಿಂದ ಪ್ರೇರೇಪಿತರಾಗಿ ಅದನ್ನ ಸಮಾಜದಲ್ಲಿ ತಾವು ಕೂಡ ಪಾಲಿಸೋದಕ್ಕೆ ಹೋಗ್ತಾರೆ. ರಾಜ್ಯದ ಮತ್ತೆ ದೇಶದ ರಾಜಕಾರಣಿಗಳು ಇಂತಹ ಒಂದು ವಿವಾದಗಳು, ಸಂಘರ್ಷಗಳು ಸಮಾಜದಲ್ಲಿ ಬಂದಾಗ ಅದಕ್ಕೆ ಇನ್ನಷ್ಟು ಪುಷ್ಟಿಯನ್ನ ಕೊಟ್ಟು ಅವನ್ನ ಮುಂದುವರಿಸ್ತಾ ಹೋದ್ರೆ ಅಲ್ಲಿ ನೀಟ್ ಪೇಪರ್ ಲೀಕ್ ಆಗದೆ ಇರುತ್ತ, ಮತ್ತೆ ಸರ್ಕಾರಿ ಶಾಲಾ ಕಾಲೇಜುಗಳು ಮುಚ್ತಾ ಇರ್ತಾವ. ಸೊ ಅವ್ರ ಫೋಕಸ್ ಯಾವ ಕಡೆ ಇರ್ಬೇಕಿತ್ತು? ಅಭಿವೃದ್ಧಿಯ ಕಡೆ ಇರ್ಬೇಕಿತ್ತು, ಮಕ್ಕಳ ಭವಿಷ್ಯದ ಬಗ್ಗೆ ನೋಡ್ಬೇಕಿತ್ತು. ಸೊ ಅದ್ಯಾವುದು ಮಾಡದೇ ಇರೋ ಕಾರಣ ಇವತ್ತು ಮಕ್ಕಳಿಗೆ ಈ ಪರಿಸ್ಥಿತಿ ಬಂದಿದೆ. ಲಕ್ಷ ಕೊಟ್ಟು ಏನು ನೀಟ್ ಟ್ಯೂಷನ್ಗೆ ಕಳಿಸ್ತಕ್ಕಂಥ ಪೇರೆಂಟ್ಸು ಎಲೆಕ್ಷನ್ ಬಂದಂತಹ ಸಂದರ್ಭದಲ್ಲಿ ನಾವು ಯಾವ ಪಕ್ಷಕ್ಕೆ ವೋಟ್ ಮಾಡ್ತಾ ಇದ್ದೀವಿ, ಆ ಅಭ್ಯರ್ಥಿ ಯಾರು, ಆ ಪಕ್ಷದ ಸಿದ್ಧಾಂತಗಳೇನು, ಈ ಹಿಂದೆ ಅವರ ಸರ್ಕಾರದಲ್ಲಿ ಆದಂತಹ ಅನಾಹುತಗಳೇನು, ಮತ್ತೆ ಅಭಿವೃದ್ಧಿಗಳೇನು ಅನ್ನೋದನ್ನ ನೋಡದೆ, ವಿಮರ್ಶೆ ಮಾಡದೆ ವೋಟ್ ಹಾಕ್ತೀರಿ. ಮತ್ತೆ ಲಕ್ಷ ಕಟ್ಟೋ ನೀವು ಎಲೆಕ್ಷನ್ ಬಂದಂತಹ ಸಂದರ್ಭದಲ್ಲಿ 500,000 ಇಸ್ಕೋತೀರಿ. ನಿಮ್ಮ ಮಕ್ಕಳ ಕನಸಿನ ಮುಂದೆ, ನೀವು ಕಟ್ಟತಕ್ಕಂಥ ಲಕ್ಷ ಫೀಸ್ನ ಮುಂದೆ 500,000 ಕೂಡ ರಿಸೀವ್ ಮಾಡ್ಕೋತೀರಾ. ಮತ್ತೆ ನಮ್ಮ ಜಾತಿಯವನು, ನಮ್ಮ ಧರ್ಮದವನು ಅಂತ ಹೇಳ್ಬಿಟ್ಟು ವೋಟ್ ಹಾಕ್ತೀರಿ ಅಂತಂದ್ರೆ ದೇಶ ಅಭಿವೃದ್ಧಿಯ ಕಡೆ ಯಾವ ತರ ಸಾಗುತ್ತೆ? ನಿಮ್ಮ ಮಕ್ಕಳಿಗೆ ನೀಟ್ ಕೋಚಿಂಗ್ ಕೊಡಿಸಿದ ನಂತರ ನೀವು ಕೇಳ್ತಕ್ಕಂಥ ಪ್ರಶ್ನೆಗಳು, ನೀವು ಮಾಡ್ತಕ್ಕಂಥ ಫೋನ್ ಕಾಲ್ಸ್ಗಳು ಎಷ್ಟಿರುತ್ತೆ ಗೊತ್ತಾ? ನೀನ್ ಸರಿಯಾಗಿ ಓದ್ತಾ ಇದ್ಯಾ ಇಲ್ವಾ, ಎಷ್ಟು ಗಂಟೆಗೆ ಹೋದೆ, ಎಷ್ಟು ಗಂಟೆಗೆ ಬಂದೆ ಅನ್ನೋದನ್ನ ಸುಮಾರು ಸರಿ ಕಾಲ್ ಮಾಡಿ ಕೇಳ್ತೀರ. ಮತ್ತೆ ಬೆಳಿಗ್ಗೆ 4 ಗಂಟೆಗೆ ಎದ್ದಾಡ್ಸ್ತಕ್ಕಂಥ ಪೇರೆಂಟ್ಸ್ ಎಷ್ಟು ಜನ, 5 ಗಂಟೆಗೆ ಎದ್ದಾಡ್ಸ್ತಕ್ಕಂಥ ಪೇರೆಂಟ್ಸ್ ಎಷ್ಟು ಜನ? ಇಷ್ಟನ್ನು ಕೂಡ ನೀವು ನಿಮ್ಮ ಕ್ಷೇತ್ರದ MLAಗೆ ಅಥವಾ MP ಗೆ ಅಥವಾ ಏನು ನಿಮ್ಮ ಗ್ರಾಮ ಪಂಚಾಯತಿ ಸದಸ್ಯರಿಗೆ, ತಾಲೂಕ್ ಪಂಚಾಯತಿ ಸದಸ್ಯರಿಗೆ, ಜಿಲ್ಲಾ ಪಂಚಾಯತ್ ಸದಸ್ಯರಿಗೆ ತಲೆ ತಿಂದ್ಬಿಟ್ಟಿದ್ರೆ ಅವನು ಆ ಕೆಲ್ಸಕ್ಕೆ ರಾಜೀನಾಮೆನೆ ಕೊಟ್ಬಿಟ್ಟು ಹೊರಟೋಗ್ಬಿಡೋಣ. ನಿಮ್ಮ ಮಕ್ಕಳಿಗೆ ಎಷ್ಟು ತಲೆ ತಿಂತೀರಾ, ಎಷ್ಟು ಓದ್ಬೇಕು, ಒಂದು ಒಳ್ಳೆ ಕೆಲಸವನ್ನ ತಗೋಬೇಕು ಅಂತ ಹೇಳಿ ಫೋಕಸ್ ಮಾಡ್ತಿರಲ್ಲ,
ಅಷ್ಟೇ ಫೋಕಸ್ನ ನಿಮ್ಮ ರಾಜಕಾರಣಿಗಳ ಮೇಲೂ ಮಾಡಿ, ಅಷ್ಟೇ ಪ್ರಶ್ನೆಯನ್ನ ನಿಮ್ಮ ರಾಜಕಾರಣಿಗಳನ್ನು ಕೇಳಿದಾಗಷ್ಟೇ ಅವರು ಏನಾದ್ರೂ ಅಭಿವೃದ್ಧಿಯನ್ನ ಮಾಡೋದಕ್ಕೆ ಮುಂದಾಗ್ತಾರೆ. ಇಲ್ಲ ಅಂತಂದ್ರೆ ಅವ್ರ ಟರ್ಮ್ ಮುಗಿಯೋವರೆಗೂ ಏನೇನ್ ಬೇಕು ಅವರಿಗೆ ಅದನ್ನ ಮಾಡ್ಕೊಳ್ಳೋದ್ರಲ್ಲಿ ಅವರು ತಲ್ಲೀನರಾಗ್ತಾರೆ. ಸೊ ಇನ್ನಾದ್ರೂ ಕೇಳೋದಕ್ಕೆ ಶುರು ಮಾಡಿ. ನೀವು ಕೇಳ್ದಾಗ ಅಷ್ಟೇನೆ ಶಾಲಾ ಕಾಲೇಜುಗಳ ಅಭಿವೃದ್ಧಿ ಆಗ್ತವೆ, ಮತ್ತೆ ಇಂತಹ ನೀಟ್ ಪೇಪರ್ ಲೀಕ್ ಅಂತಹ ಒಂದು ಘಟನೆಗಳು ನಿಲ್ತವೆ. ಮತ್ತೆ ಭಾರತ ಬಂದ್ಬಿಟ್ಟು ಸೆಕ್ಯುಲರ್ ಮತ್ತೆ ಸೋಷಿಯಲಿಸ್ಟ್ ಕಂಟ್ರಿ. ಸೊ ಇಲ್ಲಿ ಧಾರ್ಮಿಕ ಸಂಘರ್ಷಗಳಿಗೆ ಅವಕಾಶನೇ ಇಲ್ಲ. ಸೊ ಇದೇ ಸಿದ್ಧಾಂತವನ್ನ ಬಂದಂತಹ ಎಲ್ಲಾ ಪಕ್ಷಗಳು, ಎಲ್ಲಾ ರಾಜಕಾರಣಿಗಳು ಪಾಲಿಸ್ಕೊಂಡು ಬಂದಿದ್ರೆ ಬರೀ ಅಭಿವೃದ್ಧಿನೇ ಇರ್ಬೇಕಿತ್ತಲ್ಲ. ಅವ್ರು ಪಾಲಿಸ್ಕೊಂಡು ಬಂದಿದಾರ ಇಲ್ವಾ ಅನ್ನೋದನ್ನ ನೀವ್ ಯಾವತ್ತಾದ್ರೂ ನೋಡಿದೀರಾ? ನೋಡಿಲ್ಲ. ಹಿಜಾಬ್ ವಿವಾದದ ಸಂದರ್ಭದಲ್ಲಿ ಅಲ್ಲಾಹು ಅಕ್ಬರ್ ಕೂಗ್ದಂತಹ ವಿದ್ಯಾರ್ಥಿನಿಗೆ ಸನ್ಮಾನವನ್ನ ಮಾಡಿದ್ರು, ಮತ್ತೆ ಜೈ ಶ್ರೀರಾಮ್ ಅಂತ ಮಕ್ಕಳ ಹಿಂದೆ ನಿಂತ್ಕೊಂಡು ಕೂಗ್ಸಿದ್ರು. ಈ ಎರಡೂ ಕಡೆಯವರೆಗೂ ಒಂದು ಧಾರ್ಮಿಕ ವೈಷಮ್ಯವನ್ನ, ಧಾರ್ಮಿಕ ಸಂಘರ್ಷವನ್ನ ಸಮಾಜದಲ್ಲಿ ಕ್ರಿಯೇಟ್ ಮಾಡಬೇಕು ಅನ್ನೋದೇ ಇರುತ್ತೆ ಹೊರತು ಅವರಲ್ಲಿ ಯಾವ ಒಂದು ಒಳ್ಳೆಯ ನಡೆ ಕೂಡ ಇರೋದಿಲ್ಲ. ಮತ್ತೆ ಅಲ್ಲೊಬ್ರು ಪ್ರಿನ್ಸಿಪಾಲ್ ನಿಂತ್ಕೊಂಡು ಹಿಜಾಬನ್ನ ನೀವು ತೆಗೆದು ಬರ್ಬೇಕು ಅಂತ ಹೇಳ್ತಾರೆ, ಮತ್ತೆ ಇಲ್ಲೊಬ್ರು ಜನಿವಾರವನ್ನ ತೆಗೆದು ಬರ್ಬೇಕು ಅಂತ ಹೇಳ್ತಾರೆ. ಸೊ ಒಬ್ರಿಗೆ ಸನ್ಮಾನವನ್ನ ಮಾಡೋದಕ್ಕೆ ಸರ್ಕಾರ ಮುಂದಾಗುತ್ತೆ, ಇನ್ನೊಬ್ರನ್ನ ಕೇಸ್ ಹಾಕಕ್ಕೆ ಮುಂದಾಗುತ್ತೆ. ಸೊ ಭಾರತ ಬಂದು ಸೆಕ್ಯುಲರ್ ದೇಶ ಅಂತ ಅಂದ್ಮೇಲೆ ತನ್ನ ಧಾರ್ಮಿಕ ಆಚರಣೆಗಳನ್ನ ಮುಕ್ತವಾಗಿ ವ್ಯಕ್ತಪಡಿಸೋದಕ್ಕೆ ಮತ್ತೆ ಆಚರಣೆ ಮಾಡೋದಕ್ಕೆ ಅವಕಾಶ ಇದೆ ಅಂತ ಅರ್ಥ ತಾನೆ. ಸೊ ರಾಜಕಾರಣಿಗಳ ಒಂದು ನಡೆ ಯಾವ ಕಡೆ ಇರ್ಬೇಕಿತ್ತು? ಅಭಿವೃದ್ಧಿಯ ಕಡೆ ಇರ್ಬೇಕಿತ್ತು. ಈಗ್ಲಾದ್ರೂ ಪೇರೆಂಟ್ಸು ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ನಷ್ಟ ಅನುಭವಿಸಿದ್ ಯಾರು ಅಂತಂದ್ರೆ ನೀವು ಮತ್ತೆ ನಿಮ್ಮ ಮಕ್ಕಳು. ಹಾಳಾಗಿದ್ದು ನಿಮ್ಮ ಮಕ್ಕಳ ಭವಿಷ್ಯ. ಇದನ್ನ ಮೀಡಿಯಾದವರು ತಮಗ್ ಬೇಕಾದಂಗೆ ತಾವು ಯಾವ ಪಕ್ಷಕ್ಕೆ ಒಲವನ್ನ ತೋರಿಸ್ತಾರೆ, ಅವರ ವಿಚಾರಧಾರೆಗಳೇನು, ಅವರ ಸಿದ್ಧಾಂತಗಳೇನು, ಅವಕ್ಕೆ ತಕ್ಕಂತೆ ಫೋಕಸ್ ಮಾಡಿ ನ್ಯೂಸ್ಗಳನ್ನ ಕೊಡ್ತಾರೆ. ಅದನ್ನ ವಿಮರ್ಶೆಯನ್ನ ಮಾಡ್ತಕ್ಕಂಥ ಜ್ಞಾನಗಳನ್ನ ಬೆಳೆಸ್ಕೊಳ್ಳಿ. ಇಲ್ಲ ಅಂದ್ರೆ ನಿಮ್ಮ ಮಕ್ಕಳ ಭವಿಷ್ಯವನ್ನ ನೀವೇ ಹಾಳು ಮಾಡ್ದಂಗಾಗುತ್ತೆ. ಒಂದು ವೋಟ್ ಮಾಡೋದಕ್ಕಿಂತ ಮುಂಚೆ ಅವರ ಸಿದ್ಧಾಂತವೇನು, ಅವರ ಅಭಿವೃದ್ಧಿ ಸಿದ್ಧಾಂತ ಇದೆಯಾ ಅಥವಾ ಇಲ್ವಾ ಅನ್ನೋದನ್ನ ದಯವಿಟ್ಟು ನೋಡಿ ಇನ್ ಮುಂದೆ ಆದ್ರೂ. ಮತ್ತೆ ಇವತ್ತು ನೀಟ್ ಪೇಪರ್ ಲೀಕ್ ಆಗಿರತಕ್ಕಂಥದ್ರ ಬಗ್ಗೆ ಎಷ್ಟು ಡಿಸ್ಕಷನ್ನ ನ್ಯೂಸ್ ಅವ್ರು ಮಾಡ್ತಾರೆ? ಮಾಡೋದಿಲ್ಲ. ಮತ್ತೆ ಶಾಲಾ ಕಾಲೇಜುಗಳ ಅಭಿವೃದ್ಧಿಯನ್ನ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಸರ್ಕಾರಗಳಿಗೆ ಎಷ್ಟು ಪ್ರಶ್ನೆಯನ್ನ ಹಾಕೋದಿಲ್ಲ. ಆದ್ರೆ ಚುನಾವಣಾ ಪ್ರಚಾರಗಳನ್ನ, ಚುನಾವಣಾ ರ್ಯಾಲಿಗಳನ್ನ, ಮತ್ತೆ ತಮಗೆ ಬೇಕಾದಂತಹ ರಾಜಕಾರಣಿಗೆ ಹೈಕನ್ನ ಕೊಡೋದಕ್ಕೆ, ಹೆಚ್ಚು ಪ್ರಚಾರವನ್ನ ಮಾಡೋದಕ್ಕೆ ಮೀಡಿಯಾವನ್ನ ಇವತ್ತು ಬಳಸ್ಕೊತಾ ಇದ್ದಾರೆ. ಸೊ ಜನಗಳು ಇವಾಗ್ಲಾದ್ರೂ ಎಚ್ಚೆತ್ಕೊಂಡು ಆಮಿಷಗಳಿಗೆ ಬಲಿಯಾಗದೆ, ಅಕಸ್ಮಾತ್ ಈಗಿರ್ತಕ್ಕಂಥ ಪಕ್ಷಗಳು ಏನು ಅಭಿವೃದ್ಧಿಯ ನಡೆಯನ್ನ ತೋರಿಸದೇ ಇದ್ರೆ ಪರ್ಯಾಯ ಚಿಂತನೆ, ಪರ್ಯಾಯ ಪಕ್ಷಗಳು ಯಾವಿವೆ, ಹೊಸ ಪಕ್ಷಗಳು ಯಾವಿವೆ, ಹೊಸ ಅಭ್ಯರ್ಥಿಗಳು ಯಾರಿದ್ದಾರೆ ಅನ್ನೋದನ್ನ ನೋಡ್ಬೇಕಿದೆ. ಒಂದು ಮಗು ಹುಟ್ಟಿ ಅದರ ಜನನ ಪ್ರಮಾಣ ಪತ್ರದಿಂದ ಹಿಡಿದು ಮರಣ ಪ್ರಮಾಣದ ಪತ್ರದವರೆಗೂ ಕೂಡ ರಾಜಕೀಯ ತನ್ನದೇ ಆದಂತಹ ವಿಶಿಷ್ಟ ಪಾತ್ರವನ್ನ ವಹಿಸುತ್ತೆ. ಸೊ ಈಗ್ಲಾದ್ರೂ ಯೋಚನೆ ಮಾಡಿ, ಒಂದು ಸರ್ಕಾರಿ ಶಾಲೆ ಅಥವಾ ಒಂದು ಸರ್ಕಾರಿ ಕಾಲೇಜು ಮುಚ್ತು ಅಂತಂದ್ರೆ ಒಂದು ಪ್ರೈವೇಟ್ ಕಾಲೇಜು, ಒಂದು ಪ್ರೈವೇಟ್ ಸ್ಕೂಲು ಖಂಡಿತವಾಗಿ ಓಪನ್ ಆಗೇ ಆಗುತ್ತೆ. ಸೊ ಆ ಪ್ರೈವೇಟ್ ಕಾಲೇಜಿಗೆ ಮತ್ತೆ ಪ್ರೈವೇಟ್ ಶಾಲೆಗಳಿಗೆ ನೀವೇ ಸೇರಿಸ್ಲೇಬೇಕಾಗುತ್ತೆ. ಸೊ ಸಾಲನ ಪಾಲನ ಮಾಡಿ ನೀವು ಸೇರಿಸ್ತೀರ. ಆ ಸೇರಿಸಿದಂತ ಸಂದರ್ಭದಲ್ಲೂ ಕೂಡ ಈ ರೀತಿಯ ಪೇಪರ್ ಲೀಕ್ಗಳಾದ್ರೆ ವಿದ್ಯಾರ್ಥಿಗಳಿಗೆ ಭವಿಷ್ಯ ಎಲ್ಲಿದೆ? ಸೊ ಓದಿ ಅವು ಕೆಲಸನಾದ್ರೂ ಹೇಗೆ ಪಡ್ಕೋತವೆ ಈ ಸಮಾಜದಲ್ಲಿ? ಜನಗಳು ಇಂತಹ ಒಂದು ಸಂಘರ್ಷಗಳನ್ನ ಸಮಾಜದಲ್ಲಿ ರಾಜಕೀಯದವರು ಬಿತ್ತುತ್ತಾ ಇದ್ರು ಕೂಡ ಎಚ್ಚೆತ್ಕೊಳ್ದೆ ಹೋದ್ರೆ ಹಿಂದೂ ಮುಸ್ಲಿಂ ಅನ್ನೋ ಒಂದು ಗಲಾಟೆಲೆ ನಮ್ಮನ್ನ ತೇಲ್ಸಿ ಮುಳುಗಿಸ್ಬಿಡ್ತಾರೆ. ಸೊ ಜನ ಇವಾಗಾದ್ರೂ ಎಚ್ಚೆತ್ಕೊಂಡು ತಮಗೆ ಮತ್ತೆ ತಮ್ಮ ಮಕ್ಕಳ ಭವಿಷ್ಯಕ್ಕೆ ಏನ್ ಬೇಕು ಅನ್ನೋದನ್ನ ಕಂಡ್ಕೊಂಡು ಇದಕ್ಕೆ ಏನು ಕ್ರಮವನ್ನ ತಗೋಬೇಕು ಅನ್ನೋದನ್ನ ಜನ ಡಿಸೈಡ್ ಮಾಡ್ಬೇಕಾಗಿದೆ.